ಭ್ರಷ್ಟ ಸರ್ಕಾರಕ್ಕೆ ನ್ಯಾಯ ಬೇಕು. ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ, ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ, ಒಂದು ತಿಂಗಳಿಗೆ ಬೆಳೆ ಕಾವೇರಿ ನ್ಯಾಯ ಮಂಡಳಿಗೆ, ಭಾರತೀಯ ರಾಜ್ಯ ಸರ್ಕಾರಕ್ಕೆ, ನಮ್ಮಲ್ಲಿ ನೀರಿಲ್ಲದೆ ತಮಿಳುನಾಡಿಗೆ ನೀರು ಬಿಡ್ತೀವಿ ರಾಜ್ಯ ಸರ್ಕಾರಕ್ಕೆ. ಮೈಸೂರು ನಗರದಲ್ಲೂ ಕೂಡ ಮಂಡ್ಯದಲ್ಲಿ ಯಾವ ರೀತಿ ಕಾವೇರಿ ಸಮಿತಿಯ ಹೋರಾಟ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಮೈಸೂರು ನಗರದ ಜನತೆಯೂ ಕೂಡ ಈ ನಾಡಿನ ಜನರ ಕುಡಿಯೋ ನೀರಿಗೆ, ರೈತರ ಕೃಷಿ ಬೆಳೆಗೆ, ದನಕರುಗಳ ಕುಡಿಯೋ ನೀರಿಗೋಸ್ಕರ ಒಂದು ಹೋರಾಟವನ್ನು ನಿರಂತರವಾಗಿ 75 ದಿನಗಳ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಕಾವೇರಿ ವಿಷಯದ ಬಗ್ಗೆ ಸನ್ಮಾನ್ಯ ದೇವೇಗೌಡರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಂದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಮಾರ್ಗದರ್ಶನ ಮಾಡಿದ್ದಾರೆ. ಮೊನ್ನೆ ಬಂದಂಥ ಕೇಂದ್ರದ ಸಮಿತಿಯ ಮುಂದೆಯೂ ಕೂಡ ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಎಷ್ಟು ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ, ತಮಿಳುನಾಡಿನವರು ಎಷ್ಟು ನೀರನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ, ಇವೆಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ಒಂದು ಕರ್ನಾಟಕದಲ್ಲಿ ಕಾವೇರಿಗೆ ನ್ಯಾಯ ಸಿಗಲೇಬೇಕು. ಏನು ತಮಿಳುನಾಡಿನ ಪರವಾಗಿ ಆ ಸಮಿತಿಯವರು ತೀರ್ಮಾನವನ್ನು ಕೈಗೊಳ್ತಿದ್ದಾರೆ, ಅದನ್ನೆಲ್ಲರೂ ಕೂಡ ಖಂಡಿಸಿದ್ದಾರೆ. ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನು ತಮಿಳುನಾಡಿಗೆ ಇವತ್ತೇನು ಬಳಸ್ತಾ ಇದ್ದಾರೆ ಅದಕ್ಕೆ ತೀರ್ಮಾನ ಕೈಗೊಂಡು, ಪ್ರಾಧಿಕಾರದವರು ತೀರ್ಮಾನ ಕೈಗೊಂಡು ಕೂಡಲೇ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಅದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದೆ. 75 ದಿನಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಈ ಚುನಾವಣೆಯನ್ನು ಮುಕ್ತಾಯಗೊಳಿಸಿ ತಾವೆಲ್ಲ ಮನೆ ಮಠ ಕುಟುಂಬ ಕೆಲಸ ಕಾರ್ಯ ಎಲ್ಲ ಬಿಟ್ಟು 75 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ದೀರಿ. ನಿಮ್ಮ ಹೋರಾಟಕ್ಕೆ ಬೆಲೆ ಬಂದಿದೆ, ನಿಮ್ಮ ಹೋರಾಟ ನಾಡಿಗೆ ತಲುಪಿದೆ. ಆದ್ದರಿಂದ ದಯಮಾಡಿ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂತ ಅವ್ರಿಗೂ ಮನವಿ ಮಾಡಿದ್ದೀನಿ. ಮುಂದೆ ಏನಾದರೂ ಮತ್ತೊಂದು ಇದೇ ರೀತಿ ನಿರ್ಣಯಗಳನ್ನು ಕೈಗೊಂಡ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡ್ತಾರೆ ಅಂತ ಹೇಳ್ತಾ, ಇವತ್ತೇನು ಕುಡಿಲಿಕ್ಕೆ ನೀರಿಲ್ಲ, ನಮ್ಗೆ ಯಾರಿಗೂ ಕೂಡ ಕುಡಿಲಿಕ್ಕೆ ನೀರಿಲ್ಲದೆ ತೊಂದರೆ ಆಗಿರ್ತಕ್ಕಂಥ KRSL ಒಳಗಡೆ ಹೊರಟೋಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ಪ್ರಾಧಿಕಾರ ನೀರು ಬಿಡಿ ಅಂತ ಹೇಳ್ತಕ್ಕಂಥದ್ದು ನ್ಯಾಯ ಅಲ್ಲ, ಇದು ಅನ್ಯಾಯ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಅಂಥೇಳಿ ಅದನ್ನು ನಾವೆಲ್ಲರೂ ಕೂಡ ಖಂಡಿತ ತಡೆದಿದ್ದಾರೆ. ಈ ಹೋರಾಟ ಮಾಡದೇ ಇದ್ದರೆ ಇನ್ನೂ ಬೇರೆ ರೀತಿ ಮಾಡ್ತಾಯಿದ್ರು. ಅದರಿಂದ ಇವತ್ತು ರಾಜ್ಯ ಸರ್ಕಾರನೂ ಕೂಡ ಗಮನ ಹರಿಸ್ಬೇಕು ಈ ರಾಜ್ಯದ ರೈತರ ಜನಗಳ ಕುಡಿಯೋ ನೀರಿನ ಬಗ್ಗೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಏನು ಒತ್ತಾಯ ಮಾಡಿದ್ದಾರೆ ಅದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದು ವಿಫಲ ಆಗಿದೆ ಅಂತಲೇ ಅದು ಸಂಪೂರ್ಣ ಮಾಹಿತಿಯನ್ನು ದೇವೇಗೌಡರು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಯವ್ರಿಗೆ ಒಪ್ಪಿಸಿದ್ದಾರೆ. ಕೇಂದ್ರ ಸಮಿತಿಯವ್ರಿಗೆ ಈಗ ತಾನೇ ಒಂದು ವಾರದಲ್ಲಿ ಬಂದಿದ್ದಂಥ ಸಮಿತಿಗೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಅವ್ರ ಮಾತನ್ನು ಕೇಳಿ ಅವ್ರು ಯಾರು ಕೂಡ ಈ ರೀತಿ ಆಗಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ, ಮಂದಟ್ಟು ಮಾಡಿದ್ದಾರೆ. ಓಕೆ, ನದಿ ಅಂದರೆ ತಮಿಳುನಾಡು ಅದು ನಮ್ಮದು ಅಂತಾರೆ ಅವರು. ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ತಮಿಳುನಾಡಿನವರು ಈ ಕಾವೇರಿ ಅಂತಕ್ಕಂಥ ನದಿಯನ್ನು ಅವರು ಸುಲಭವಾಗಿ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಇದನ್ನು ನಮ್ಮ ಕರ್ನಾಟಕದವರು, ನಮ್ಮ ಕರ್ನಾಟಕ ಸರ್ಕಾರದವರು, ನಮ್ಮ ರಾಜ್ಯದ ಮತ್ತು ಈ ದೇಶದ ನ್ಯಾಯಾಧೀಶರುಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಕಾವೇರಿ ನದಿ ಇದು ಪ್ರತಿಯೊಬ್ಬರ ಹಕ್ಕು, ರೈತರ, ಸಾಮಾನ್ಯ ಜನರ ಕುಡಿಯುವ ನೀರಿನ ಹಕ್ಕನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈಗ 75 ದಿನಗಳಿಂದಲೂ ಕೂಡ ಕಾವೇರಿ ಕ್ರಿಯಾ ಸಮಿತಿಯವರು ಈ ಹೋರಾಟದ ಜೊತೆಗೆ, ಚಳುವಳಿಯ ಜೊತೆಗೆ ಈ ನಾಡಿನ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ಅವರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಜನತೆಯ ಸಮಸ್ಯೆ ಇದು, ಜನತೆಯ ಸಂರಕ್ಷಣೆಯ ಸಮಸ್ಯೆ ಇದು. ಆದರೆ ಇದನ್ನು ಲೋಪ ಮಾಡ್ತಾ ಇರ್ತಕ್ಕಂಥ ಈ ಪ್ರಜಾಪ್ರಭುತ್ವವನ್ನು ಆಳ್ತಕ್ಕಂಥ ನಮ್ಮ ಜನ ಯಾರಿದ್ದಾರೋ, ಪ್ರಜಾಪ್ರಭುಗಳು ಯಾರಿದ್ದಾರೋ, ಅವರ ಅವಿವೇಕತನದ ಪರಮಾವಧಿಯಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.